ಹಲೋ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮನೆಯಲ್ಲಿ ದೇವರ ದೀಪಕ್ಕೆ ಉಪಯೋಗಿಸುವಂತಹ ದೀಪದ ಎಣ್ಣೆ ಯಾವ ರೀತಿ ಇರಬೇಕು ಮತ್ತು ಅದನ್ನು ಯಾವ ರೀತಿ ಉಪಯೋಗಿಸಿದ್ರೆ ಯಾವ ರೀತಿ ಫಲ ಸಿಗುತ್ತೆ ಅನ್ನುವಂಥ ಒಂದು ವಿಚಾರವನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಹೊಸದಾಗಿ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಈಗ ವಿಡಿಯೋ ಶುರು ಮಾಡೋಣ ಬನ್ನಿ. ಮನೆಯಲ್ಲಿ ಹಚ್ಚುವ ದೀಪಕ್ಕೆ ಉಪಯೋಗಿಸುವ ಎಣ್ಣೆ ದಪ್ಪವಿದ್ದರೆ, ಅಂದರೆ ಹರಳೆಣ್ಣೆಯ ಥರ ಎಣ್ಣೆ ಇದ್ದರೆ ಆ ಮನೆಯಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯಗಳು ಸಹ ಬಹಳ ನಿಧಾನವಾಗಿ ನಡೆಯುತ್ತೆ. ಇನ್ನು ದೀಪಕ್ಕೆ ಉಪಯೋಗಿಸುವಂತಹ ಎಣ್ಣೆಯು ತೆಳುವಾಗಿದ್ದರೆ, ಅಂದರೆ ನೀರಿನ ಥರ, ಉದಾಹರಣೆಗೆ ಕೊಬ್ಬರಿ ಎಣ್ಣೆಯ ತರಹ ಇದ್ದರೆ ಮನೆಯಲ್ಲಿ ನಡೆಯುವಂಥ ಪ್ರತಿಯೊಂದು ಕಾರ್ಯಗಳು ಉತ್ತಮವಾಗಿ ಸುಲಲಿತವಾಗಿ ನಡೆಯುತ್ತೆ. ನಂತರ ದೀಪಕ್ಕೆ ಉಪಯೋಗಿಸುವಂಥ ಎಣ್ಣೆಯು ಒಂದೇ ಎಣ್ಣೆ ಆಗಿದ್ದರೆ ಕೆಲಸ ಕಾರ್ಯಗಳು ಸುಗಮವಾಗಿ ಯಾವುದೇ ತೊಂದರೆ ಇಲ್ಲದೆ ಜರುಗುತ್ತೆ. ನಂತರ ದೀಪಕ್ಕೆ ಉಪಯೋಗಿಸುವಂಥ ಎಣ್ಣೆಯು ಮಿಶ್ರಣವಾಗಿದ್ದರೆ, ಅಂದರೆ ಎಲ್ಲ ಎಣ್ಣೆಗಳು ಮಿಕ್ಸ್ ಆಗಿದ್ದರೆ ಕಡಲೆಕಾಯಿ ಎಣ್ಣೆ ಮತ್ತು ಅಡುಗೆಗೆ ಉಪಯೋಗಿಸುವಂತಹ ಎಣ್ಣೆ ಮತ್ತು ಎಳ್ಳೆಣ್ಣೆ ಮತ್ತು ಇನ್ನೂ ನಾನಾ ಥರದ ಎಣ್ಣೆಗಳನ್ನು ಮಿಶ್ರಣ ಮಾಡಿ, ಅಂದರೆ ಮಿಕ್ಸ್ ಮಾಡಿ ದೇವರಿಗೆ ಹಚ್ಚುತ್ತಾ ಇರ್ತಾರೆ. ಈ ರೀತಿ ಮಿಕ್ಸ್ ಮಾಡಿ ದೇವರಿಗೆ ದೀಪವನ್ನು ಹಚ್ಚುತ್ತಾ ಇದ್ದರೆ ಅಂತಹ ಮನೆಯಲ್ಲಿ ಯಾವುದೇ ಕಾರ್ಯಗಳು ಆರಂಭದಲ್ಲಿ ಶುಭ ಸೂಚನೆ ಕಂಡು ಬಂದು ಮಧ್ಯದಲ್ಲಿ ನಿಂತು ಹೋಗಿ ಕಡಿಯಲ್ಲಿ ಆಗುತ್ತೆ, ಅಂದರೆ ನಿಧಾನವಾಗಿ ಕೆಲಸ ಆಗುತ್ತೆ. ಇನ್ನು ದೀಪದ ಎಣ್ಣೆಯು ಮಲಿನವಾಗಿದ್ದರೆ, ಅಂದರೆ ಅಥವಾ ಕೊಳಕಾಗಿದ್ದರೆ ಅಥವಾ ಎಣ್ಣೆಯಲ್ಲಿ ಕಸ ಕಡ್ಡಿ ಏನಾದರೂ ಬಿದ್ದಿದ್ದರೆ ಅಂಥ ಮನೆಯಲ್ಲಿ ಇರುವವರಿಗೆ ರೋಗ ಬಾಧೆ ಖಂಡಿತ. ಇನ್ನು ದೀಪದ ಎಣ್ಣೆಯಲ್ಲಿ ಹುಳ ಮತ್ತು ಕ್ರಿಮಿಗಳು ಇದ್ದರೆ ಮನೆಯಲ್ಲಿ ಇರುವವರ ದೇಹದಲ್ಲಿ ಗಾಯಗಳು ಎಂದೂ ಸಹ ವಾಸನೆಯಾಗೋದಿಲ್ಲ. ನಂತರ ದೀಪದ ಎಣ್ಣೆಯು ಕಪ್ಪಾಗಿದ್ದರೆ ಮನೆಯಲ್ಲಿರುವವರಿಗೆ ತೇಜಸ್ಸು ಕಡಿಮೆಯಾಗುತ್ತದೆ. ದೀಪದ ಎಣ್ಣೆಯು ಪರಿಮಳದಿಂದ ಸುವಾಸನೆಯಿಂದ ಕೂಡಿದರೆ ಮನೆಯಲ್ಲಿ ಅಷ್ಟೈಶ್ವರ್ಯ ಹಾಗೂ ನವನಿಧಿಗಳು ಪ್ರಾಪ್ತಿಯಾಗುತ್ತೆ. ಇನ್ನು ದೀಪದ ಎಣ್ಣೆಯನ್ನು ಕಿಲುಬು ಇರುವಂಥ, ಅಂದರೆ ಕಿಲುಬು ಕಟ್ಟಿರುವಂಥ ದೀಪ ಕಂಬಕ್ಕೆ ಹಾಕಿದರೆ ದೇಹಕ್ಕೆ ರಕ್ತದ ಕಾಯಿಲೆ ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಯಾವುದೇ ಕಾರಣಕ್ಕೂ ದೀಪಕ್ಕೆ ಬಿಸಿ ಎಣ್ಣೆ ಅಥವಾ ಬಿಸಿ ತುಪ್ಪ ಹಾಕಿದರೆ ಮನೆಯಲ್ಲಿ ಕೂಗಾಟ, ಕೋಪ, ಹಠ ಹಾಗೂ ಜಗಳಗಳು ಜಾಸ್ತಿ ಆಗುತ್ತೆ. ದೀಪದ ಎಣ್ಣೆಯು ತಂಪಾಗಿದ್ದರೆ ಆ ಮನೆಯಲ್ಲಿ ಶಾಂತಿ ವಾತಾವರಣ ಇರುತ್ತೆ ಮತ್ತು ಸುಖ ಸಂತೋಷ ನೆಮ್ಮದಿ ಇರುತ್ತೆ. ದೀಪದ ಎಣ್ಣೆಯು ಕಲ್ಮಶವಿಲ್ಲದೆ ಎಷ್ಟು ಶುದ್ಧಿಯಾಗಿರುತ್ತದೆಯೋ ಹಾಗೂ ಹೊಳಪು ಇರುತ್ತೋ ಆ ಮನೆಯಲ್ಲಿ ದೇವರು ಹಾಗೂ ಗುರುಗಳ ಅನುಗ್ರಹ ಉಂಟಾಗಿ ಶುಭ ಕಾರ್ಯಗಳು ಬಹಳ ಬೇಗ ನಡೆಯುತ್ತವೆ. ಯಾವುದೇ ತರಹದ ಗಲಾಟೆಗಳು ಅಥವಾ ಗಂಡಾಂತರಗಳು, ಅಪಮೃತ್ಯುಗಳು ಎಂದೂ ಸಹ ಬರುವುದಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ದೀಪಕ್ಕೆ ಉಪಯೋಗಿಸುವಂಥ ಎಣ್ಣೆಯ ವಿಷಯವನ್ನು ಇವತ್ತಿನ ವಿಡಿಯೋದಲ್ಲಿ. ಈ ಪುಟ್ಟ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.